ಬ್ಯಾಂಕಾಕಿಂದ ಚಾಂಗ್ ರೈಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಬಸ್ ಆಲ್ರೆಡಿ ಬುಕ್ ಮಾಡಿದ್ದೀವಿ ನಾವು 1 to go ಇಂದ ನಾವು ಮೋಚಿಟ್ ಬಸ್ ಸ್ಟಾಪ್ಗೆ ಹೋಗಬೇಕು. ಮೋಚಿಟ್ ಟು ಬಸ್ ಸ್ಟೇಷನ್ಗೆ ಹೋಗಬೇಕು. ಸೊ ಈಗ ನಾವು ಹೋಟೆಲ್ ಹತ್ರನೇ ಇದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಬಸ್ ಹಿಡ್ಕೊಂಡು ಹೋಗ್ಬೋದು, ಬಟ್ ಟೈಮ್ ಇಲ್ಲ ಅಷ್ಟು. 5:15 ಈಗ 7 ಗಂಟೆಗೆ ಬಸ್ ಇದೆ. ಇಲ್ಲಿಂದ ಹೋಗೋದಕ್ಕೆ 1.5 ಅವರ್ ಆಗುತ್ತೆ. ಸೊ ಅದಕ್ಕೆ ಕ್ಯಾಬ್ ಬುಕ್ ಮಾಡಿಬಿಟ್ವಿ ಬೆಸ್ಟು ಅಂತ. ಸ್ಟಿಲ್ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಗೊತ್ತಿಲ್ಲ, ಆನ್ ಟೈಮ್ ಹೋಗ್ತೀವಿ ಅಂತ ಅಂದ್ಕೊತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಬಸ್ ಡೀಟೇಲ್ಸ್ ಕೊಡ್ತೀನಿ, ಹೆಂಗೆ ಹೋಗ್ಬೋದು, ಎಷ್ಟಾಗುತ್ತೆ ಅಂತ ನೋಡ್ತಾನೆ ಇರಿ ವಿಡಿಯೋನ. ಸೊ ಆಯಿತು, ಬಂದು ಮೋಚಿಟ್ 2 ಬಸ್ ಟರ್ಮಿನಲ್ಗೆ ಬಂದಿದ್ದೀವಿ. ಇವಾಗ ಹೋಗಿ ಬೋರ್ಡಿಂಗ್ ಪಾಸ್ ತೊಗೋಬೇಕು ಬಸ್ಸಿಗೂ. ಸೊ ನೋಡ್ಬೋದು ಇದೆ ಮೋಚಿಟ್ 2 ಬಸ್ ಟರ್ಮಿನಲ್. ಹೊರಗಡೆ ಇದ್ದೀನಿ. ಸೊ ಕಾಣಿಸ್ತಿದೆಯಲ್ಲ, ಬನ್ನಿ ಹೋಗಿ ಬೋರ್ಡಿಂಗ್ ಪಾಸ್ ತೊಗೊಳ್ಳೋಣ. ನೀವು ಆ್ಯಕ್ಚುಲಿ ಇಲ್ಲೇ ಬಂದು ಟಿಕೆಟ್ ತೊಗೋಬೋದು, ಬಟ್ ಇದು ಹೈ ಸೀಸನ್ ಇರೋದ್ರಿಂದ ನಮಗೆ ಬಸ್ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ನಾವು ಫಸ್ಟೇ 1 to go ಆ್ಯಪಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಆನ್ಲೈನಲ್ಲೇ ತೊಗೊಂಡ್ಬಿಟ್ಟಿದ್ವಿ. ಹಂಗೆ ತೊಗೊಂಡ್ರೂ ಕೂಡ ಇಲ್ಲಿ ಬಂದು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಪಾಸ್ಪೋರ್ಟ್ ಕೊಟ್ಟು ಬುಕ್ ಮಾಡಿರೋ ಡೀಟೇಲ್ಸ್ ಎಲ್ಲ ತೋರಿಸಿ ಇದು ಮಾಡಿದ್ರೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಸೊ ನೀವು ಚಾಂಗ್ ರೈಗೆ ಹೋಗಬೇಕು ಅಂತಂದರೆ ಇಲ್ಲಿಗೆ ಬಂದು ಮೋಚಿಟಿಂದ ಬಸ್ ಇರುತ್ತೆ, ಮೋಚಿಟಿಂದ ಬಂದು ಹೋಗ್ಬೋದು. ಇಲ್ಲ ಅಂತಂದರೆ ಟ್ರೈನಿಂದ ಕೂಡ ಹೋಗ್ಬೋದು, ಟ್ರೈನ್ ಜರ್ನಿ ಕೂಡ ಮಾಡ್ಬೋದು. ಬಸ್ ಬೆಟರ್ ಅಂತ ಅನಿಸ್ತು. ಟ್ರೈನು ಹೋಗಿರ್ಬೋದಾಗಿತ್ತು, ಬಟ್ ಬಸ್ ಬೆಟರ್ ಅನ್ನಿಸ್ತು. ಇದಕ್ಕೆ ಮುಂಚೆ ತೋರಿಸ್ದೆ ಅಲ್ವಾ ನಾನು ಬಸ್ ಹೇಗಿತ್ತು ಅಂತ. ನೋಡಿಲ್ಲ ಅಂತಂದರೆ ಹೋಗಿ ಥೈಲ್ಯಾಂಡ್ ಸೀರೀಸ್ನಲ್ಲಿ ಇದಕ್ಕೆ ಮುಂಚೆ ನಾನು ತೋರಿಸಿದ್ದೀನಿ ಬಸ್ಸು ಜರ್ನಿ ಹೇಗಿತ್ತು ಅಂತ. ಫುಕೆಟಿಂದ ಬ್ಯಾಂಕಾಕ್ಗೆ ನೋಡ್ಕೊಂಬಂದು ಆಮೇಲೆ ಈ ಸೀರೀಸ್ನ ನೋಡಿ. 2 ನಿಮಿಷಕ್ಕೆ ಟೆನ್ಷನ್ನೇ ಮಾಡಿಸ್ಬಿಡ್ತಾರೆ ಇವ್ರು ನಿಜವಾಗ್ಲೂ. ಎಷ್ಟೋ ಹುಡುಕ್ತಾ ಇದ್ದಾರೆ, ಬಸ್ಸು ಸಿಗ್ತಾನೇ ಇಲ್ಲ. ಯಾರ್ದೋ ಬೇರೆ ಹೆಸರು ಬೇರೆ ಬರ್ತಾಯಿದೆ ನಮ್ಮ ಸೀಟ್ ಇದರಲ್ಲಿ. ಅಯ್ಯಪ್ಪ, ಫೈನಲ್ಲಾಗಿ ಸಿಕ್ತು ಬೋರ್ಡಿಂಗ್ ಪಾಸು. ಬಸ್ಸಿಗೂ ಬೋರ್ಡಿಂಗ್ ಪಾಸ್ ಲೆವೆಲ್ಲು ನಿಜವಾಗ್ಲೂ ನೋಡಿ ಇಲ್ಲಿ ಎಷ್ಟು ಸೇಮ್ ಒಳ್ಳೆ ಫ್ಲೈಟ್ ಹತ್ತುವಾಗ ನಮಗೆ ಹೆಂಗೆ ಇರುತ್ತೆ ಪ್ರೊಸೀಜರ್ಸ್ ಎಲ್ಲ, ಅದೇ ಥರ ಇರುತ್ತೆ ಇಲ್ಲಿ ಫುಲ್ಲು. ಬನ್ನಿ 7-11 ಏನಾದರೂ ಸಿಕ್ಕಿದ್ರೆ ಅವ್ರು ಕೊಡೋದು ಅಷ್ಟು, ಅವ್ರು ಕೊಡೋಲ್ಲ, ನಾವೇನು ಕೊಟ್ಟಾರೆ. ಆಯಿತು ನಂದು ಶಾಪಿಂಗು. ತಿನ್ನೋಕೆ ಇವಾಗ ಬಸ್ಸಲ್ಲಿ ಸ್ನ್ಯಾಕ್ಸ್ ಥರ ಕೊಡ್ತಾರೆ, ಬಟ್ ಸ್ಟಿಲ್ ಅವ್ರು ಏನು ಕೊಡ್ತಾರೋ ಒಂದೊಂದ್ಸಲ ಗೊತ್ತಾಗಲ್ಲ. ಅದಕ್ಕೆ ನೋಡಿ ನಾನು ಮ್ಯಾಂಗೋ ತೊಗೊಂಡಿದ್ದೀನಿ. ಇದು 20 ಬಾತು. ಆಮೇಲೆ ಅದನ್ನು ಸ್ವಲ್ಪ ತಿನ್ಕೊಂಡು ಇದರಲ್ಲಿ ನೋಡಿ ಇದೊಂದು ಬಟರ್ ಬನ್ ತೊಗೊಂಡಿದ್ದೀನಿ. ಇದು 17 ಬಾತ್. ಇದು ನೋಡಿ ಬಟರ್ ಬ್ರೆಡ್ಡಲ್ಲಿ ಆ್ಯಕ್ಚುಲಿ ಇದು ಬನ್ ಥರ ಇದೆ. 17 ಬಾತ್ ಇದು. ಇದರಲ್ಲಿ 1 ಪೀಸ್ ಇವಾಗ ತಿನ್ಕೊಂಡು ಮ್ಯಾಂಗೋ ತಿನ್ಕೊಂಡ್ರೆ ಹೊಟ್ಟೆ ತುಂಬುತ್ತೆ. ಅವರೇನೋ ಸ್ನ್ಯಾಕ್ಸ್ ಒಂಚೂರು ಕೊಡ್ತಾರೆ. ಅದ್ರ ಜೊತೆ ಇದರಲ್ಲಿ ಇನ್ನೂ ಎರಡು ಪೋರ್ಷನ್ ಇರುತ್ತೆ. ಅದು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ನಿಜವಾಗ್ಲೂ ಇಲ್ಲಿ ಊಟ ಸಿಕ್ಕಾಪಟ್ಟೆ ಕಷ್ಟ. ಅಂದರೆ ಚೆನ್ನಾಗಿ ನಾನ್ ವೆಜ್ ಎಂಜಾಯ್ ಮಾಡೋರ್ಗಾದರೆ ಒಳ್ಳೊಳ್ಳೆ ಆಪ್ಷನ್ಸ್ ಇರುತ್ತೆ. ಬಟ್ ಏನು ಅಂತಂದರೆ ಅವ್ರಿಗೆ ಹೇಳಬೇಕು, ಇಲ್ಲ ಸ್ವೀಟ್ ಸಾಸ್ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಬ್ಯಾಂಕಾಕಲ್ಲಿಂದ ನಾನು ಅಷ್ಟೆಲ್ಲ ಫುಡ್ಡು ಟೇಸ್ಟ್ ಮಾಡಿ ನೋಡಿಲ್ಲ, ಬಟ್ ಫುಕೆಟ್ನಲ್ಲಿ ಮತ್ತು ಕ್ರ್ಯಾಬಿ ಅದೇ ಫಿಫಿ ಐಲ್ಯಾಂಡ್ ಅಲ್ಲೆಲ್ಲ ತುಂಬ ಸ್ವೀಟ್ ಸಾಸ್ ಅಂದರೆ ಫಿಶ್ ಸಾಸು ಮತ್ತು ಅದೇನೋ ಸ್ವೀಟ್ ಸಾಸ್ ಥರ ಯೂಸ್ ಮಾಡ್ತಿದ್ರು. ಅದನ್ನೇ ಅವರು ಖಾರ ಅದೊಂಥರ ಸ್ವೀಟು ಖಾರ ಆ ಥರ ಮಿಕ್ಸ್ ಇರ್ತಾಯಿತ್ತು. ಬಟ್ ನನಗೇನು ಖಾರ ಅಷ್ಟು ಅನ್ನಿಸ್ತಾನೆ ಇರಲಿಲ್ಲ, ಬರೀ ಸ್ವೀಟೇ ಅನ್ನಿಸ್ತಾಯಿತ್ತು. ಅಷ್ಟೊಂದು ಲೈಕ್ ಆಗ್ತಾ ಇರಲಿಲ್ಲ ನನಗೆ. ನಾನ್ ವೆಜ್ಗೆಲ್ಲ ಸ್ವೀಟ್ ಹಾಕ್ಬಿಟ್ರೆ ಏನೂ ಮಜಾನೇ ಬರೋದಿಲ್ಲ. ಅದಕ್ಕೆ ನಾನು ತಿಂತಾನೇ ಇರಲಿಲ್ಲ. ನಂಗೆ ಆ ಫಿಶ್ ಸಾಸ್ ಎಲ್ಲ ಒಂಥರ ಸ್ಮೆಲ್ ನಂಗೆ ಇಷ್ಟ ಆಗಲಿಲ್ಲ. ಬ್ಯಾಂಕಾಕಲ್ಲಿ ಟ್ರೈ ಮಾಡೋಣ ಹೆಂಗಿರುತ್ತೆ ಏನು ಕತೆ ಅಂತ. ಬಟ್ ಸದ್ಯಕ್ಕೀಗ ಚಾಂಗ್ ರೈಗೆ ಹೋಗೋಣ. ಏನೋ ಒಳ್ಳೆ ಇದು ಫ್ಲೈಟ್ ಬೋರ್ಡಿಂಗ್ ಮಾಡೋಕ್ಕೆ ಹೋಗೋ ಥರ ಫೀಲ್ ಬರ್ತಾಯಿದೆ. ಬಸ್ ಬೋರ್ಡಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ರೆ. ಎಷ್ಟು ಪ್ಲ್ಯಾಟ್ಫಾರ್ಮ್ ಇದೆ ನೋಡ್ರಿ, 122ವರೆಗೂ ಇದೆ. ಎಷ್ಟು ಜನ ಇದ್ದಾರೆ, ಅಯ್ಯೋ ಅಯ್ಯೋ ಅಯ್ಯೋ. ಸೊ ಇವತ್ತು ನಮಗೆ ಸಿಕ್ಕಿರೋ ಬಸ್ಸು ಡಬಲ್ ಡೆಕ್ಕರ್ ಬಸ್ಸು. ನೋಡಿದ್ರಲ್ಲ
ಸ್ವಲ್ಪ ಇದರಲ್ಲಿ ಚೇಂಜಸ್ ಇದೆ. ಮೊನ್ನೆ ಇದ್ದಿದ್ದು ಬಸ್ ಥರ ಇಲ್ಲ ಇದು. ನೋಡಿ, ಮೊನ್ನೆ ಟಿ ವಿ ಎಲ್ಲ ಇತ್ತು, ಇವತ್ತು ಟಿ ವಿ ಎಲ್ಲ ಏನಿಲ್ಲ. ಸ್ನ್ಯಾಕ್ಸ್ ಕೂಡ ಇದೆ. ಇನ್ನು ಚಾಂಗ್ರೈಯಲ್ಲಿ ಮೀಟ್ ಮಾಡೋಣ, ಓಕೆನಾ? ಆಮೇಲೆ ಮತ್ತೆ ಎದೊಳ್ತೀನೋ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ಗುಡ್ ನೈಟ್, ಬಾಯ್ ಬಾಯ್. ಗುಡ್ ನೈಟ್. ಥೈಲ್ಯಾಂಡಿನ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನಾನೀಗಿದ್ದೀನಿ ಚಾಂಗ್ ರಾಯ್ನಲ್ಲಿ. ಸೊ ಈಗ ಇಲ್ಲಿಂದ ನಾವು ಇಲ್ಲಿ ಫೇಮಸ್ ಆಗಿರೋಂತಹ ವೈಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ನೋಡಬೇಕು ಕ್ಯಾಬ ತುಟ್ಟುಕ್ಕ ಏನು ಹಿಡಿಯೋದು ಅಂತ ನೋಡಬೇಕು. ಬನ್ನಿ ಹೋಗೋಣ. ಬಸ್ ಸ್ಟಾಪಿಂದ ವೈಟ್ ಟೆಂಪಲ್ಗೆ ಒಂದು 8 ಕಿಲೋಮೀಟರ್ ಇದೆ. ಇಲ್ಲಿ ತುಕ್ಕು ಇಲ್ಲ ಅಂತಂದರೆ ಟ್ಯಾಕ್ಸಿ ಆಪ್ಷನ್ಸೇ ಇರೋದು. 2 ವೀಲರು ತೊಗೋಬೋದು, ಬಟ್ ಬೇಡ ಅಂತ ಅಂದ್ಕೊಂಡ್ವಿ. 2 ವೀಲರು ಸುಮ್ಮನೆ ಏನೋ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತಾರೆ, ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡ್ವಿ. ನನ್ನ ಹತ್ರ ಬುಕ್ಲೆಟ್ ಇಲ್ಲ, IDP ನಾನು A4 ಶೀಟ್ ಮಾತ್ರ ತೊಗೊಂಡು ಬಂದಿರೋದು. ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಚಾನ್ಸ್ ತೊಗೊಳ್ಳೋದು ಅಂತ ಗಾಡಿ ಏನು ರೆಂಟಿಗೆ ತೊಗೊಳ್ತಾ ಇಲ್ಲ. ಇವತ್ತು ಡೇ ಟೂರ್ ನಮ್ಮ ಮಾಡ್ತಾ ಇರೋದು ಚಾಂಗ್ ರಾಯ್ನಲ್ಲಿ. ಮತ್ತು ಇವತ್ತು ನೈಟು ರಿಟರ್ನ್ ಬ್ಯಾಂಕಾಕಿಗೆ ಬಸ್ ಇದೆ. ಸೊ ಅದಕ್ಕೋಸ್ಕರ ಲೇಟ್ ಮಾಡೋದು ಬೇಡ ಅಂತ ನಾವು ಟ್ಯಾಕ್ಸಿನೇ ಮಾತಾಡ್ಕೊಂಡ್ವಿ. ಇಲ್ಲಿಂದ ವೈಟ್ ಟೆಂಪಲ್ಗೆ 150 ಬಾತ್ ಒಪ್ಪಿಸ್ಕೊಂಡು ಮಾತಾಡ್ಕೊಂಡಿದ್ದೀವಿ. ಸೊ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಫಸ್ಟು ವೈಟ್ ಟೆಂಪಲ್ ಮುಗಿಸ್ಕೊಳ್ಳೋಣ.
ನೋಡ್ಬೋದು ಮೀರಾ ಹೋಟೆಲ್ಲು. ಸೊ ನಾವು ಇದನ್ನು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಿ ಅಗೋಡಾನಲ್ಲಿ. ಬರೀ ಒಂದಿನಕ್ಕೋಸ್ಕರ, ಒಂದಿನ ನೈಟ್ ಕೂಡ ನಾವು ಸ್ಟೇ ಮಾಡ್ತಿಲ್ಲ ಇಲ್ಲಿ. ಜಸ್ಟ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಟೆಂಪಲ್ಗೆ ಹೋಗ್ತೀವಿ. ಅದಕ್ಕೋಸ್ಕರ ಒಂದು 1 hour 1.5 hour ಇರ್ತೀವಿ ಇಲ್ಲಿ ಅಷ್ಟೇ. ಸೊ ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡಿದ್ವಿ. ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಿದ್ವಲ್ಲ, ಹೆಲ್ತ್ ಏನಾದರೂ ಅಪ್ಸೆಟ್ ಆದರೆ ಬೇಕಾಗ್ಬೋದು ಅಂತ ಬುಕ್ ಮಾಡ್ಕೊಂಡಿದ್ವಿ. ಕಮ್ಮಿಗೆ ಸಿಕ್ಕಿತ್ತು ನಮಗೆ. ಸೊ ಅದಕ್ಕೋಸ್ಕರ ಎಷ್ಟಾಯಿತು ಅಂತ ಕೆಳಗಡೆನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಷ್ಟು ಕೊಟ್ಟಿದ್ದೀವಿ ಈ ರೂಮ್ಗೆ. ಬನ್ನಿ ಹೋಗೋಣ, ರೂಮ್ ತೋರಿಸ್ತೀನಿ. ರಿಸೆಪ್ಷನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನನ್ನ ಹೆಸರು ವಸುಧಾ ಅಂದರೆ ತೈ ನೇಮ ಅಂತ ಕೇಳಿದ್ರು. ಇಲ್ಲ ತೈ ನೇಮ್ ಅಲ್ಲ, ಅದು ಇಂಡಿಯನ್ ನೇಮ್ ಇದಕ್ಕೆ. ಇಲ್ಲ ತೈನಲ್ಲೂ ಇದೆ ಆ ಹೆಸರು ಅಂದರು. ಏನಂಗಂತ ಅಂದರೆ ಮೀನಿಂಗು ತೈಯಲ್ಲಿ ಅಂದರೆ ಬ್ಯೂಟಿಫುಲ್ ವಿಮೆನ್ ಅಂತೆ. ನಾನೇನಷ್ಟು ಬ್ಯೂಟಿಫುಲ್ ಆಗಿಲ್ಲ, ಬಟ್ ಸ್ಟಿಲ್ ಅದರ ಅರ್ಥ ಬ್ಯೂಟಿಫುಲ್ ವಿಮೆನ್ ಅಂತೆ. ನಂಗೆ ಇಷ್ಟ ಆಯಿತು. ಸೊ ಬನ್ನಿ ಹೋಗೋಣ. ಇದು ರೆಸ್ಟೋರೆಂಟ್, ಕೆಳಗಡೆ ಇವ್ರದ್ದೇ ರೆಸ್ಟೋರೆಂಟ್ ಕೂಡ ಇದೆ. ಸಾಕು, ಸಿಂಪಲ್ ಆಗಿದೆ ಅಲ್ಲ. ನನಗೆ ಈ ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇದ್ರೆ ತುಂಬ ಇಷ್ಟ ಆಗುತ್ತೆ. 4th ಫ್ಲೋರು ಹೋಗೋಣ. ನೋಡಿ, ಇದೆ ನಮ್ಮ ರೂಮು 407. ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ. ಎರಡು ಬೆಡ್ ಕೊಟ್ಟಿದ್ದಾರೆ. ಕಪ್ ಕೇಕ್ ಇವೆಲ್ಲ ಫ್ರೀನ, ಏನು ಕತೆನೋ ಗೊತ್ತಿಲ್ಲ, ನೋಡಬೇಕು. ಟಿ ವಿ ಇದೆ, ಫ್ರೀಝರ್ ಇದೆ. ಏನಿದೆ ಫ್ರೀಝರ್ನಲ್ಲಿ? ಏನೂ ಇಲ್ಲ. ಏನಾದರೂ ಬೇಕಂದರೆ ನಾವು ಇಟ್ಕೋಬೋದು ಅಷ್ಟೆ. ಹ್ಯಾಂಗರ್ಸ್ ಕೊಟ್ಟಿದ್ದಾರೆ. ವಾಶ್ರೂಮ್ ನೋಡ್ರಿ ಏನು ದೊಡ್ಡದಿದೆ. ನೋಡಿ, ಕ್ಲೀನಾಗಿದೆ. ಇದು ಈ ಥರ ಯಾಕೆ ಇಡ್ತಾರೆ ಅಂದರೆ ಇದನ್ನು ಇಲ್ಲಿ ಹಾಕ್ಕೊಳ್ಳೋದು. ಶವರು ದೊಡ್ಡದಾಗಿದೆ. ಶವರು ನಾವಾದರೆ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಾವಿಲ್ಲಿ ಬರೀ 1 hour 1.5 hour ಇದ್ದು ರೆಡಿಯಾಗಿ ಹೊರಟೋಗ್ತೀವಿ ಅಷ್ಟೇ. ಮಿರರ್ ಕೂಡ ಚೆನ್ನಾಗಿದೆ, ದೊಡ್ಡದಾಗಿದೆ ನೋಡಿ. ಡ್ರೈಯರ್ ಎಲ್ಲ ಕೊಟ್ಟಿದ್ದಾರೆ. ಹ್ಯಾಂಡ್ ಸೋಪು, ಡೆಂಟಲ್ ಕಿಟ್ಟು, ಶವರ್ ಕ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ ರೂಮ್. ಬನ್ನಿ, ರೆಡಿಯಾಗಾಯಿತು. ಈಗ ದೇವಸ್ಥಾನಕ್ಕೆ ಹೋಗೋಣ. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋ ದೇವಸ್ಥಾನ ಬ್ಲೂ ಟೆಂಪಲ್ಲು. ಹೋಗೋಣ ಬನ್ನಿ. ಇವತ್ತು ನಿಮಗೆ ನಾನು ಈ ಬ್ಲೂ ಟೆಂಪಲ್ನ ತೋರಿಸ್ತೀನಿ ಶಾಂಗ್ರಾಯಿಂದ. ಬನ್ನಿ ಹೋಗೋಣ. ಸೊ ಇಲ್ಲಿಗೆ ಎಂಟ್ರೆನ್ಸ್ ಫೀಸ್ ಏನೂ ಇಲ್ಲ, ಫ್ರೀ. ಹೋಗೋಣ ಬನ್ನಿ ಒಳಗೆ. ಟೆಂಪಲ್ ಎಷ್ಟು ಸುಂದರವಾಗಿದೆ.
ಬ್ಲೂ ಕಲರಲ್ಲಿದೆ. ಬ್ಲೂ ಕಲರಲ್ಲಿದೆ, ಅದಕ್ಕೆ ನಾನು ವೈಟ್ ಡ್ರೆಸ್ ಹಾಕ್ಕೊಂಡ್ಬಂದಿದ್ದೀನಿ, ಸ್ವಲ್ಪ ಕಾಣಿಸ್ತೀನಿ ಅಂತ. ಇಲ್ಲಾಂದರೆ ಬ್ಲೂನಲ್ಲಿ ಬ್ಲೂಗೆ ಮಿಕ್ಸ್ ಆಗಿಬಿಡ್ತೈತೆ, ಅದಕ್ಕೋಸ್ಕರ ಬಿಳಿ ಬಟ್ಟೆ ಹಾಕ್ಕೊಂಡ್ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಅದ್ಭುತವಾಗಿದೆ ಇಲ್ಲಿ ಟೆಂಪಲ್ಸ್ ಮಾತ್ರ. ಎಲ್ಲ ದೊಡ್ಡ ದೊಡ್ಡದಾಗಿ, ಎಷ್ಟು ದೊಡ್ಡ ದೊಡ್ಡ ಆಕಾರದಲ್ಲಿರುತ್ತೆ ಅಂತಂದರೆ ನೋಡಿ. ಏಂಜಲ್ಲ ಇದು, ಹಾಗೆ ಇದೆ ನನಗೆ ಏಂಜಲ್ ಥರ. ಸೊ ಅದೇ ಎಷ್ಟು ದೊಡ್ಡ ದೊಡ್ಡ ಆಕಾರದಲ್ಲಿದೆ ಅಂತಂದರೆ ಒಂದೊಂದು ಶಿಲೆಗಳು ಇಲ್ಲಿ ತುಂಬ ಚೆನ್ನಾಗಿದೆ. ಎಷ್ಟೊತ್ತು ಬೇಕಾದರೂ ನೋಡ್ಬೋದು. ಒಳಗಡೆ ಅಂತೂ ಎಷ್ಟು ಪ್ರಶಾಂತವಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮು. ವೈಟ್ ಟೆಂಪಲ್ಲು, ಬ್ಲೂ ಟೆಂಪಲ್ಲು, ಇನ್ನು ಇಲ್ಲಿ ಕಲರ್ ಟೆಂಪಲ್ ಎಷ್ಟಿದೆಯೋ ಗೊತ್ತಿಲ್ಲ. ಬಟ್ ಎಷ್ಟು ಸೂಪರಾಗಿದೆ ಅಂದರೆ ಬಿಟ್ಟೋಗಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಪ್ರಶಾಂತವಾಗಿದೆ. ಒಳಗಡೆ ಬುದ್ಧ ಹತ್ರನೂ ಅಷ್ಟೇ ತುಂಬ ಪೀಸ್ಫುಲ್ಲಾಗಿತ್ತು. ಅವರೇ ಕೂತ್ಕೊಂಡು ಫೋಟೋ ತೊಗೊಳ್ಳಿ, ಕೂತ್ಕೊಂಡು ನಮಸ್ಕಾರ ಮಾಡಿ ಬುದ್ಧಾಗೆ ಅಂತ ಅವರೇ ಎಂಕರೇಜ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಅಲೋ ಮಾಡಿದ್ರು ಒಳಗಡೆ ಇಲ್ಲಿ ಕ್ಯಾಮ್ರಾನ, ಅದೇ ಒಳ್ಳೆಯದು. ಬನ್ನಿ ಹೋಗೋಣ.
ಕೆಫೆಗೆ ಹೋಗೋಣ. ಒಳಗಡೆ ಫುಲ್ ಒಂಥರ ಥೀಮ್ ವಾಟರ್ಫಾಲ್ ಅದು ಇದು ಏನೇನೋ ಇದಂತೆ. ನೋಡೋಣ ಬನ್ನಿ. ಫುಲ್ ಫೇಮಸ್ ಇದು ಶಾಂಘೈಯಲ್ಲಿ. ನೋಡೋಣ ಬನ್ನಿ ಹೇಗಿದೆ ಒಳಗಡೆ ಹೋಗಿ. ಟಿಕೆಟು ಇಲ್ಲಿ ಟಿಕೆಟ್ ಇಸ್ಕೋಬೇಕು. ಎಷ್ಟು ಅಡಲ್ಟಿಗೆ 60 ಬಾತು, ಚಿಕ್ಕ ಮಕ್ಕಳಿಗೆ 40 ಬಾತ್ ಅಂತೆ. ಬನ್ನಿ ಇಸ್ಕೊಳ್ಳೋಣ. ಟು ಅಡಲ್ಟ್ ಒಬ್ಬರಿಗೆ 60. ಬನ್ನಿ ಹೋಗೋಣ. ಲಲಿತಾ ಕೆಫೆ ನೋಡ್ರಿ ಹೆಂಗೆ ಹೊಗೆ ಬರ್ತಿದೆ. ಚೆನ್ನಾಗಿದೆ. ಹೆಂಗಿದೆ ನೋಡಿ. Wow. แต่สองหน้าคนนี้ยืนเฉียงๆนี่ว้าวನೋಡಿ ರೈನ್ಬೋ ಕೂಡ ಕಾಣಿಸ್ತಿದೆ. ಸೂಪರ್. ಕೆಳಗಡೆ ವಾಟರ್ ಫಾಲ್ಸ್ ನೋಡಿದ್ಮೇಲೆ ನೋಡಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ರೈನ್ಬೋ ಅಲ್ವಾ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ರೈನ್ಬೋ. ಸೊ ವಾಟರ್ ಫಾಲ್ ನೋಡಿದ್ಮೇಲೆ ಹಾಗೆ ಇಲ್ಲಿ ಮೇಲ್ ಬಂದ್ವಿ ತಿನ್ನೋಣ ಅಂತ ಏನಾದರೂ. ಆರ್ಡರ್ ಮಾಡಿದ್ದೀವಿ, ಬರುತ್ತೆ ತೋರಿಸ್ತೀನಿ ರೀ ಏನು ಮಾಡಿದ್ದೀವಿ ಅಂತ. ಡೋಂಟ್ ವರಿ, ಬಿ ಹ್ಯಾಪಿ. ಲೆಜೆಂಡ್ ಆಫ್ ದ ಕ್ಲಾಸಿಕ್ ಕಾರ್ ಎಸ್ಟಾಬ್ಲಿಷ್. ಫ್ರೆಂಚ್ ಫ್ರೈಸು, ಟಾಮಿಯಮ್ ಸೂಪು, ಅದಕ್ಕೆ ಮೈನೀಸ್ ಸಾಸ್ ಕೊಟ್ಟಿದ್ದಾರೆ, ಮತ್ತು ಚಿಕನ್ ಸೂಪು, ಮತ್ತು ಅದಕ್ಕೆ ರೈಸ್. ಇದು ಫುಡ್. ಇದು ನಮ್ಮ ವ್ಯೂ. ಸೂಪ್ನಲ್ಲಿ ನೋಡಿ ಮಶ್ರೂಮ್ ಹಾಕಿದ್ದಾರೆ. ಹೆಂಗಿದೆ ಮಶ್ರೂಮ್ಸು. ಮಶ್ರೂಮ್ಸ್ ಇದೆ, ಆದರೆ ಆನಿಯನ್ ಅಂತೂ ಮಜಾ ನೋಡಿ. ಕಟ್ಟೆ ಮಾಡಿಲ್ಲ, ಹಂಗಂಗೆ ಹಾಕ್ಬಿಟ್ಟವ್ರು ಆನಿಯನ್ನ. ಇದೇನೋ ಗೊತ್ತಾಗ್ಲಿಲ್ವೇ, ಕೋಸ್ ಅನ್ಸುತ್ತೆ. ಆಮೇಲೆ ಟೊಮೆಟೊನೂ ಅಷ್ಟೇ ಹಂಗಂಗೆ ಹಾಕ್ಬಿಟ್ಟವ್ರು. ಹೆಂಗಿದೆ ನೋಡೋಣ. ರೈಸ್ ನೋಡ್ಬಿಡೋಣ. ಪನ್ನೀರ್ ಜೊತೆ ಕ್ರಿಸ್ಪಿ ಇಲ್ಲ, ಮೆತ್ತಗಿದೆ, ಚೆನ್ನಾಗಿದೆ.
ನೋಡಿ ಬಿಗ್ ಬುದ್ಧ ಶಾಂಘೈನಲ್ಲಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ನಮಗೆ, ಲೇಟ್ ಆಗಿಬಿಡುತ್ತೆ ಅಂತ. ಅದಕ್ಕೆ ನಿಮ್ಗೆ ಇಲ್ಲಿಂದನೇ ಲಲಿತಾ ಕೆಫಿಂದನೇ ಕಾಣಿಸ್ತಾ ಇತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಇನ್ನೊಂದು ಚೂರು ಝೂಮ್ ಹಾಕೋಣ. ಕಾಣಿಸ್ತಿದೆ ಅಂತ ಅನ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಇದೇ ಬಿಗ್ ಬುದ್ಧ, ಶಾಂಘೈಯಲ್ಲಿ ಬಿಗ್ ಬುದ್ಧ. ಇಲ್ಲೇ ಕೆಫೆ ಪಕ್ಕದಲ್ಲಿ 7-Eleven ಇದೆ. ಆ್ಯಕ್ಚುಲಿ ಎಲ್ಲರೂ 7-Eleven ತುಂಬ ಅಂದರೆ ಇಷ್ಟಪಡ್ತಾರೆ. ಎಷ್ಟೊಂದು ರೀಲ್ಸ್ ನಾನು ನೋಡಿದ್ದೀನಿ, ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೀನಿ. 7-Eleven ಅಂದರೆ ತುಂಬ ಲೈಕ್ ಮಾಡ್ತಾರೆ, ಏನೋ ಗೊತ್ತಿಲ್ಲ, ಅಲ್ಲೆಲ್ಲ ಸಿಗುತ್ತೆ ಅನ್ನೋ ಥರ. ಸಿಗುತ್ತೆ ಇನ್ಸ್ಟಂಟ್ ಫುಡ್ಡು, ಮತ್ತು ರೈಸು, ಫ್ರೈಡ್ ರೈಸು, ಬ್ರೆಡ್, ಬನ್ನು ಆ ಥರ ಸೇಮ್ ನಮ್ಮ ಸೂಪರ್ ಮಾರ್ಕೆಟ್ ಥರನೇ. ಬಟ್ ಅದ್ರ ಜೊತೆಗೇ ಇಲ್ಲಿ ಎಲ್ಲ ಥರ ಸ್ವಲ್ಪ ಅಂದರೆ ಇನ್ಸ್ಟಂಟ್ ಫುಡ್ ಸಿಗುತ್ತೆ. ಅದಾದಮೇಲೆ ಫ್ರೋಝನ್ ಫುಡ್ಡು ಕೂಡ ಸಿಗುತ್ತೆ. ನಮಗೂ ಇವ್ರಿಗೂ ಏನು ವ್ಯತ್ಯಾಸ ಅಂದರೆ ಇನ್ಸ್ಟಂಟ್ ಫುಡ್ನಲ್ಲಿ ಇವ್ರ ಹತ್ರ ರೈಸ್ ಕೂಡ ಇರುತ್ತೆ. ರೈಸು, ಚಿಕನ್ನು, ದಾಲ್ ಫ್ರೈ, ಆ ಫ್ರೈ, ಈ ಫ್ರೈ ಆ ಥರ ಎಲ್ಲ ಥರನೂ ಇರುತ್ತೆ ಫುಡ್ಡು. ಬಟ್ ಅಷ್ಟೊಂದು ಏನು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ, ಟೇಸ್ಟ್ ಅನಿಸ್ಲಿಲ್ಲ. ಎಷ್ಟೇ ಆದ್ರೂ ಅದು ಫ್ರೀಸ್ ಮಾಡಿರೋ ಫುಡ್ ಅಲ್ವಾ, ಅಷ್ಟು ಟೇಸ್ಟ್ ಇರಲ್ಲ ಅಂತ ಅನ್ನಿಸ್ತು. ಇನ್ನೊಂದೇನು ಅಂತಂದರೆ ನಮ್ಮ ಸೂಪರ್ ಮಾರ್ಕೆಟಲ್ಲೆಲ್ಲ ಡ್ರಿಂಕ್ಸ್ ಸಿಗಲ್ಲ, ಅಂದರೆ ಬಿಯರ್ ಅದು ಇದು ಎಲ್ಲ ಸಿಗಲ್ಲ. ಇಲ್ಲೆಲ್ಲ ಡೈರೆಕ್ಟಾಗಿ ಇಲ್ಲಿ ಒಳಗಡೆ ಹೋಗ್ಬೋದು, ಎತ್ಕೊಂಡು ಬರ್ತಾ ಇರ್ಬೋದು. ಮೋಸ್ಟ್ಲಿ ಅದಕ್ಕೆ ಎಲ್ಲರೂ ಲೈಕ್ ಮಾಡ್ತಾರೆ ಅನಿಸುತ್ತೆ 7-Elevenನ. ಬಟ್ ನನಗೇನು ಅಷ್ಟು ಅನಿಸ್ಲಿಲ್ಲ. ಬೇರೆ ಎಲ್ಲ ಸಿಗುತ್ತೆ, ಹ್ಯಾಂಡಿನೇ ಇರುತ್ತೆ, ಬಟ್ ಹೋಗಿ ಹುಡುಕೋಬೇಕಷ್ಟೇ. ಜಾಸ್ತಿ ಚಿಕನ್ ಅದು ಇದು ಅಂದರೆ ಏನೇ ನೀವು ರೈಸ್ ಐಟಮ್ ತೊಗೊಂಡ್ರು, ಏನೇ ತೊಗೊಂಡ್ರು ಪೋರ್ಕ್ ಜಾಸ್ತಿ ಯೂಸ್ ಮಾಡ್ತಾರೆ ರೀ ಇವರು. ಪೋರ್ಕ್, ಅದೇ ಹಂದಿ ಮಾಂಸ ಮತ್ತು ಬೀಫ್, ಹಸು ಮಾಂಸ ಜಾಸ್ತಿ ಯೂಸ್ ಮಾಡ್ತಾರೆ. ಅದರಲ್ಲೂ ಬೀಫ್ ಅಂತೂ ಎಲ್ಲದರಲ್ಲೂ ಆಲ್ಮೋಸ್ಟ್ ಅದು ಒಳ್ಳೆ ತರಕಾರಿಗಳಾಗ್ದಂಗೆ ಹಾಕಿರ್ತಾರೆ. ಪೋರ್ಕ್ 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 ಅಂತ ಎಲ್ಲದರಲ್ಲೂ ಪೋರ್ಕೆ. ಏನೋ ಇಲ್ಲಿಗೆ ಬಂದಮೇಲಿಂದ ನಾನು ಫುಲ್ ವೆಜಿಟೇರಿಯನ್ ಥರ ಆಗಿಬಿಟ್ಟಿದ್ದೀನಿ. ಚಿಕನ್ ಕೂಡ ತಿಂತಾಯಿಲ್ಲ ಜಾಸ್ತಿ. ವೆಜಿಟೇರಿಯನ್ ಫುಡ್ ಹುಡ್ಕೋದೇ ತುಂಬ ಕಷ್ಟ ಆಗೋಗಿದೆ. ಅದಕ್ಕೆ ಬ್ರೆಡ್ ಬನ್ನು ಅದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಬಟ್ ನೀವು ನಾನ್ ವೆಜ್ ಲೈಕ್ ಮಾಡೋಂಗಿದ್ರೆ ನಿಮ್ಗಂತೂ ಹಬ್ಬನೇ. ಎಲ್ಲೋದ್ರೂ ನಾನ್ ವೆಜ್ ಕೊಡ್ತಾರೆ. ಬಟ್ ಟೇಸ್ಟ್ ನೀವು ಫಸ್ಟೇ ಸ್ವಲ್ಪ ನೋಡಿ ಮಾಡಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದಾರೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಆರ್ಡರ್ ಮಾಡಿ. ಯಾಕಂದರೆ ಜಾಸ್ತಿ ಹೇಳಿದ್ನಲ್ಲ, ಇವ್ರ ಹತ್ರ ಸಾಸ್ ಒಂಥರ ಸ್ವೀಟ್ ಸಾಸ್ ಥರ ಇರುತ್ತೆ ಇವರು ಮಿಕ್ಸ್ ಮಾಡೋದು ಫುಡ್ನಲ್ಲಿ. ಅದು ಒಂಥರ ಅಷ್ಟು ನಮ್ಮ ಥರ ಟೇಸ್ಟ್ ಬರಲ್ಲ, ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಅಂತ ಅನಿಸುತ್ತೆ. ಚಿಕನ್ನು ಅಂದರೆ ನಾನ್ ವೆಜ್ ಅವೆಲ್ಲ ಸ್ವೀಟ್ ಜೊತೆಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಲ್ವಾ ನಮ್ಮ ಇಂಡಿಯನ್ಸ್ಗೆ. ನಮಗೊಂಥರ ಖಾರ ಖಾರ ಮಸಾಲ ಥರ ಇರಬೇಕಲ್ವ. ಸೊ ಸ್ವಲ್ಪ ನೀವು ಅದನ್ನು ಹೇಳ್ಬೋದು ಅವ್ರಿಗೆ, ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಬೇಕು ಹಾಗೆ ಹಿಂಗೆ ಅಂತ. ಇನ್ನು ಅಷ್ಟೇ, ಇದು 7-Eleven ಕತೆ ನನಗನ್ಸಿದ್ದು, ನನ್ನ ಒಪಿನಿಯನ್ನು. ಸೊ ಈಗ ಶಾಂಘೈ ಬಸ್ ಟರ್ಮಿನಲ್ 2ಗೆ ಬಂದಿದ್ದೀವಿ. ಸೊ ಈಗ ಇಲ್ಲಿಂದ ಮತ್ತೆ ವಾಪಸ್ ಬ್ಯಾಂಕಾಕ್ ಹೋಗಬೇಕು. ಸೊ ಟರ್ಮಿನಲ್ 2ಇಂದ ಬ್ಯಾಂಕಾಕಲ್ಲಿ ಮೋಚಿಟ್ ಬಸ್ ಸ್ಟಾಪ್ಗೆ ಹೋಗಬೇಕು. ನಾವು ಇಲ್ಲಿಂದ ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ ಬಸ್ಸಿಗೆ. ಆಲ್ರೆಡಿ ನಾವು ಬ್ಯಾಂಗ್ಳೂರಿಂದನೇ ಆನ್ಲೈನಲ್ಲಿ 1ToGo ಅನ್ನೋ ಆ್ಯಪಿಂದ ಬಸ್ನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇಲ್ಲಿಂದ ಕೂಡ ನೀವು ಬಂದು ತೊಗೋಬೋದು, ಸೇಮ್ ಪ್ರೈಸಸ್ ಇದೆ. ಸೊ ನಾವೀಗ ಬುಕ್ ಮಾಡ್ಕೊಂಡಿರೋ ಟೂರ್ ಅಂದರೆ ಇಲ್ಲಿ ಎಷ್ಟೊಂದು ಆಪರೇಟರ್ಸ್ ಇರ್ತಾರೆ, ಬಸ್ ಆಪರೇಟರ್ಸು. ನಾವು 3 ದಿನದಿಂದನೂ ಅಂದರೆ ನಾವು ಫುಕೆಟಿಂದ ಬ್ಯಾಂಕಾಕ್ ಬಂದಿದ್ದು, ಬ್ಯಾಂಕಾಕಿಂದ ಶಾಂಘೈಗೆ ಬಂದಿದ್ದು, ಶಾಂಘೈಯಿಂದ ಮತ್ತೆ ವಾಪಸ್ ಬ್ಯಾಂಕಾಕ್ಗೆ, ಎಲ್ಲದಕ್ಕೂ ನಾವು ಚೂಸ್ ಮಾಡಿದ ಆಪರೇಟರ್ ಬಂದು ಸಾಂಬಾರ್ ಟೂರ್ ಅಂತ. ಸೊ ಇಲ್ಲಿ ಎಷ್ಟೊಂದು ಟೂರ್ ಆಪರೇಟರ್ಸ್ ಇದ್ದಾರೆ. ನೀವು ಯಾವ್ದು ಬೇಕೋ ಪ್ರೈಸಸ್ ಎಲ್ಲ ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ಇದ್ರದ್ದು ಬಸ್ ಅಂತೂ ತುಂಬ ಕಂಫರ್ಟಾಗೇ ಇತ್ತು. ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ವೀಡಿಯೋಸ್ ನೋಡಿಲ್ಲ ಅಂತಂದರೆ ಇದನ್ನು ನೋಡಿ ಮತ್ತೆ ವಾಪಸ್ ಹೋಗಿ ನೀವು ನೋಡಿ. ಇದಕ್ಕೆ ನಮಗೆ ಶಾಂಘೈಯಿಂದ ಬ್ಯಾಂಕಾಕಿಗೆ ಮೋಚಿಟ್ ಬಸ್ ಸ್ಟಾಪಿಗೆ ನಮಗೆ ಆಗಿದ್ದ ಪ್ರೈಸ್ ಬಂದು 622 ಬಾತ್. ಇಲ್ಲೂ ಕೂಡ ಅದೇ ಪ್ರೈಸ್ ಇದೆ, ಆನ್ಲೈನಲ್ಲೂ ಅದೇ ಪ್ರೈಸ್ ಇದೆ. ಸೊ ನೀವು ನೋಡಿಕೊಂಡು ಒಂದೊಂದ್ಸಲ ವೇರಿ ಆಗ್ಬೋದು. ಡೈರೆಕ್ಟಾಗಿ ಬಂದು ತೊಗೊಂಡ್ರೆ ಕಮ್ಮಿ ಬೀಳುತ್ತೆ. ಯಾಕೆ ಅಂತಂದರೆ ನೀವು ಕಂಪೇರ್ ಮಾಡ್ಬೋದು ಎಷ್ಟೊಂದು ಕಡೆ. ನಮಗೆ ಯಾಕಂದರೆ ಸೀಸನಲ್ಲಿ ಬಂದಿದ್ವಲ್ಲ ನಾವು ನ್ಯೂ ಇಯರ್ ಟೈಮಲ್ಲಿ, ಅದಕ್ಕೋಸ್ಕರ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ನಾವು ಆಲ್ರೆಡಿ ಬಸ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ.
ಸೊ ಈಗ ನಾವು ಟೈಮ್ ಈಗ ಆಲ್ಮೋಸ್ಟ್ 5:15 ಆಗ್ತಿದೆ, 5:15 ಆಗ್ತಿದೆ. ಸೊ ನಮ್ಮ ಟೈಮ್ ಬಸ್ ಟೈಮ್ ಬಂದು 6:15. ಇಲ್ಲಿಂದ 6:15 ಬಿಟ್ಟರೆ ಮಾರ್ನಿಂಗು 5:15 ನಾವು ಬ್ಯಾಂಕಾಕ್ ರೀಚ್ ಆಗ್ತೀವಿ. ಸೊ ಎಸ್, ನಮ್ಮ ಟೂರ್ ಮಾತ್ರ ತುಂಬ ಚೆನ್ನಾಗಿತ್ತು. ಶಾಂಘ್ರೈಯಲ್ಲಿ 1 ಡೇ ಟೂರ್ ನಾವು ಮಾಡಿದ್ದು ಬೆಳಗಿಂದ ಸಂಜೆವರೆಗೂ. ನೆಕ್ಸ್ಟ್ ನಾನು ಬ್ಯಾಂಕಾಕ್ ರೀಚ್ ಆಗಿದ ತಕ್ಷಣ ಅಲ್ಲಿಂದ ನಾವು ಇನ್ನೂ ಎಲ್ಲ ಥರ ಟ್ರಾನ್ಸ್ಪೋರ್ಟೇಷನ್ ಟ್ರೈ ಮಾಡಿದ್ದೀವಿ. ಆದರೆ ಇನ್ನು BTS ಮತ್ತು MRT ಅದೇ ಮೆಟ್ರೋ ಅವ್ರದ್ದು ಲೈನ್ ನಾವು ಇನ್ನೂ ಟ್ರೈ ಮಾಡಿಲ್ಲ. ಸೊ ಮಾರ್ನಿಂಗ್ ಅದನ್ನು ಟ್ರೈ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ನೋಡೋಣ ಆ ಎಕ್ಸ್ಪೀರಿಯೆನ್ಸು ಹೇಗಿರುತ್ತೆ ಅಂತ. ಬೆಳಿಗ್ಗೆ ಸಿಗ್ತೀವಿ. ಸೆಟಲ್ ಆಯಿತು ಬಸ್ನಲ್ಲಿ, ಫುಲ್ಲು ಕಂಫರ್ಟಾಗಿದೆ. ಇವಾಗ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ. ನೋಡಿ ತಿರುಗಾಡಿ ಮುಖ ಎಲ್ಲ ಪಾಪ ಟ್ಯಾನ್ ಆಗೋಗಿದೆ. ನನ್ನ ಮುಖ ಅಷ್ಟು ತಿರುಗಾಡ್ಬಿಟ್ಟಿದ್ದೀನಿ ಇಲ್ಲಿ. ನೀವೇ ನೋಡ್ತೀರಾ ಒಂದೊಂದು ವೀಡಿಯೋಸಲ್ಲಿ ಎಷ್ಟೆಷ್ಟೆಲ್ಲ ತಿರುಗಾಡ್ಬಿಟ್ಟಿದ್ದೀನಿ ಅಂತ. ಮೇಘ ಅವ್ರು ಸೆಟಲ್ ಆಗ್ತಾ ಇದ್ದಾರೆ. ಓಕೆ, ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ ಬ್ಯಾಂಕಾಕಿಂದ. ಓಕೆ, ನಾವೀಗ ಬ್ಯಾಂಕಾಕ್ ಬಂದು ರೀಚ್ ಆಯಿತು. ಮೋಚಿಟ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ನೋಡ್ಬೋದು, ಮೋಚಿಟ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ಸೊ ಇಲ್ಲಿಂದ ಇವಾಗ ಸ್ಪೋಕ್ವಿಟ್ ಲೈನ್, ಗ್ರೀನ್ ಲೈನ್ ಮೆಟ್ರೋಗೆ ಹೋಗಬೇಕು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನೋಡ್ರಿ, ಯಾರೋ ಮನೆ ಹತ್ರ ಗಣೇಶ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಥೈಲ್ಯಾಂಡ್ ಅವರು ನಮ್ಮ ಗಣೇಶನ್ ತುಂಬ ಪ್ರೇ ಮಾಡ್ತಾರೆ. ಇಷ್ಟು ದಿನ ನಮಗೆಲ್ಲೂ ನಾಯಿ ಕಾಣಿಸಿಲ್ಲ ಅಂತ ಇದ್ವಿ ರೋಡ್ಗಳಲ್ಲಿ. ಇಲ್ಲಿ ನೋಡಿ, ಥೈಲ್ಯಾಂಡ್ನ ನಾಯಿಗಳು, ಬೀದಿ ನಾಯಿಗಳು ಇದೇ ವಿಚಿತ್ರವಾಗಿದ್ದಾವೆ ನೋಡೋಕ್ಕೆ. ನಮ್ಮ ಬೀದಿ ನಾಯಿಗಳ ಥರ ಇಲ್ಲ ಇದು. ಇಲ್ಲೇ ಪೂರ್ತಿ ಇದು ಚಾಟುಚಕ್ ಮಾರ್ಕೆಟ್ಟು. ಈ ಕಡೆ ಒಳಗಡೆ ಪೂರ್ತಿ ಚಾಟುಚಕ್ ಮಾರ್ಕೆಟ್ಟು. ಇದು ವೀಕೆಂಡ್ ನೈಟ್ ಮಾರ್ಕೆಟ್ಟು. ಮಂಡೇ ಟ್ಯೂಸ್ಡೇ ಆಫ್ ಇರುತ್ತೆ. ಈ ಕಡೆ ಎಲ್ಲ ಪೂರ್ತಿ ಇದು ಅಷ್ಟೇ ಚಾಟುಚಕ್ದು ಫುಡ್ ಕೋರ್ಟ್. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಚಾಟುಚಕ್ದು ಫುಡ್ ಕೋರ್ಟ್. ಇಲ್ಲಿಗೆ ಬರೋ ಪ್ಲ್ಯಾನ್ ಇದೆ, ಬಟ್ ಗೊತ್ತಿಲ್ಲ ಟೈಮ್ ಸಿಗುತ್ತಾ ಇಲ್ವಾ ಅಂತ. ಅದಕ್ಕೆ ನಿಮ್ಗೆ ಈಗಲೇ ತೋರಿಸ್ತಾ ಇದ್ದೀನಿ. ಫುಲ್ ಒಳಗಡೆ ಹೋಗಿ ತೋರ್ಸೋಕ್ಕಾಗಲ್ಲ ಈಗ, ಬಟ್ ಇದ್ರೊಳಗಡೆ, ಇದು ಒಳಗಡೆ ಹಿಂಗೆ ಹೋದರೆ ಒಳಗಡೆ ಪೂರ್ತಿ ಅದೇ. ಹಿಂಗೆ ಒಳಗಡೆ ಹೋದರೆ ಇದ್ರ ಹಿಂದೆಗಡೆ ಪೂರ್ತಿ ಅದೇ ಚಾಟುಚಕ್ ಮಾರ್ಕೆಟ್. ಬನ್ನಿ ಹೋಗೋಣ. ಹಿಂಗೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ರೀ ಇವರು ಟಿಫನ್ಗಳಿಗೆ. ನಮ್ಮ ಕಡೆ ಎಲ್ಲ ಇಡ್ಲಿ, ದೋಸೆ, ಚಿತ್ರಾನ್ನ, ಆ ಥರ ಪಲಾವು, ಆ ಥರ ಹೆಂಗೋ. ಈ ಕಡೆ ಎಲ್ಲ ನೋಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆನೆ. ಇವರೆಲ್ಲ ನಾನ್ ವೆಜ್ಜು. ಬೆಳಗ್ಗೆನೆ ಸ್ಟಿಕ್ಸ್ ಥರ ಅದೇನೋ ರೆಡಿ ಮಾಡ್ಕೊತಾರೆ. ಚಿಕನ್ನು, ಅದು ಇದು, ಪೋರ್ಕು ಅಂತ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ನೋಡ್ತಾ ಇದ್ದೀರಲ್ಲ ಒಳಗೆ ಚಾಟುಚಕ್ ಮಾರ್ಕೆಟ್ ಇದೆ. ಕ್ಲೋಸ್ ಇದೆ. ಡೇ ಟೈಮು ಇರುತ್ತೆ. 9 ಗಂಟೆ ಇಲ್ಲ 10 ಗಂಟೆಗೆ ಬೆಳಗ್ಗೆ ಓಪನ್ ಆಗುತ್ತೆ. ನೈಟ್ವರೆಗೂ ಇರುತ್ತೆ. ಬಟ್ ನೈಟ್ ಮಾರ್ಕೆಟ್, ಎಸ್ಪೆಷಲಿ ವೀಕೆಂಡ್ ನೈಟ್ ಮಾರ್ಕೆಟ್ ಅಂದರೆ ನೈಟ್ 12 o'clockವರೆಗೂ ಇರುತ್ತೆ. ನೋಡಿ, ಇಲ್ಲಿ ಹಾಕಿದ್ದಾರೆ ಚಾಟುಚಕ್ ವೀಕೆಂಡ್ ಮಾರ್ಕೆಟ್ ಅಂತ. ಸೊ ಇವತ್ತು ಸ್ಯಾಟರ್ಡೇ, ಇವತ್ತು ನಾಳೆ ಇರುತ್ತೆ. ಬಟ್ ನಮಗೆ ಬೇರೆ ಪ್ಲ್ಯಾನ್ಸ್ ಇದೆ. ಗೊತ್ತಿಲ್ಲ ಬರೋಕ್ಕಾಗುತ್ತೋ ಇಲ್ವೋ ಅಂತ. ಸೊ ಇದೇ ವೀಕೆಂಡ್ ಮಾರ್ಕೆಟ್ ನೋಡ್ಬೋದು. ಸೊ ನಾವು ಮೋಚಿಟ್ಟಿಂದ ಈಗ ರಚ್ಚಾತೇವಿ ಅನ್ನೋ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಲ್ಲಿಗೆ 43 ಬಾತ್ ಆಯಿತು ಒಬ್ಬರಿಗೆ. ಸೊ ಇದೊಂಥರ ಸ್ಮಾರ್ಟ್ ಕಾರ್ಡ್ ಥರ ಕೊಡ್ತಾರೆ. ನಮ್ಮ ಹತ್ರ ನಮ್ಮದ್ರಲ್ಲಿ ಕಾಯಿನ್ಸ್ ಅಲ್ವಾ ಮೆಟ್ರೋನಲ್ಲಿ, ಇಲ್ಲೆಲ್ಲ ಈ ಥರ ಕಾರ್ಡ್ ಥರ ಕೊಡ್ತಾರೆ. ಅಲ್ಲಿಟ್ಟು ಸ್ವೈಪ್ ಮಾಡಿದ್ರೆ ಆಯಿತು. ನೋಡಿ, ಅಲ್ಲಿ ಚಾಟುಚಕ್ ಮಾರ್ಕೆಟ್ ಕಾಣಿಸ್ತಾ ಇದೆ.
ಇದೇನು ಅಲ್ಲಿಗೆ ನಿಂತೋಯ್ತಾ? ಅಲ್ಲೇ ನಿಲ್ಲಿಸ್ಬಿಟ್ರು. ನೋಡ್ರಿ ಇದೇ ಮೆಟ್ರೋ. ಎಲ್ಲ ಬೆಳಗ್ಗೆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. Sapan Kwai สถานีต่อไปสนามเป้า next station สนามเป้า ನಮ್ದು ನೋಡಿ ಲಾಸ್ಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರಚ್ಚಾ ದೇವಿ, ಅದು ನಮ್ಮದು. ಲಾಸ್ಟ್ ಇದೆಯಲ್ಲ ಅದು ನಮ್ಮದು. N1 ಅಲ್ಲಿ ಇಳಿಬೇಕು ನಾವು. ಇವ್ರದ್ದು ಸೇಮು ನಮ್ಮ ಥರ ಇವಾಗ ಪರ್ಪಲ್ ಲೈನು ಗ್ರೀನ್ ಲೈನು ಹಂಗಿದೆಯಲ್ಲ, ಅದೇ ಥರ ಇವ್ರದ್ದು ಸುಕುಂಬಿತ್ ಲೈನು, ಅಂದರೆ ಅದು ಗ್ರೀನ್ ಲೈನು. ಇನ್ನೊಂದು BTS ಆ ಥರ ಅದು ಬ್ಲೂ ಲೈನ್ ಆ ಥರ ಬರುತ್ತೆ ನೋಡಿ. ಸುಕುಂಬಿತ್ ಲೈನು ದಿಸ್ ಟ್ರೈನ್ ಟರ್ಮಿನೇಟ್ಸ್ ಖಿಯಾ ಅಂತೆ. ಸೊ ನಮ್ಮದು ಇದು ಈ ಸ್ಟಾಪ್ ನಮ್ಮದು ರಚ್ಚಾ ದೇವಿ N1. สนามเป้า ನೋಡ್ರಿ ನಾವು ಬಂದಿದ್ದು ಮೆಟ್ರೋ ಇದೆ. ಯಾರೂ ಇಲ್ಲ ಈ ಸ್ಟೇಷನಲ್ಲಿ, ಖಾಲಿ ಹೊಡಿತಿದೆ. ಬಾಯ್. ಹೊಟ್ಟೋಯ್ತು ಪುಷ್ ಅಂತ. ಹೋಗೋಣ ಬನ್ನಿ. ನೋಡಿ ರಾಚತೀವಿ, ಅವ್ರು ಎಷ್ಟು ಚೆನ್ನಾಗಿ ಮೂಗಲ್ ಮಾತಾಡ್ತಾರೆ, ರಾಚತೀವಿ ಅಂದ್ಕೊಂಡು. ಯಾರೂ ಇಲ್ಲ ಇಲ್ಲಿ. ಇಲ್ಲಿಂದ ಇವಾಗ ಇನ್ನೊಂದು ಬಸ್ ಹಿಡ್ಕೊಂಡು ಹೋಗ್ಬೇಕು ನಾವು. ಬನ್ನಿ ಹೋಗೋಣ. ನೋಡ್ರಿ ಕೊಡಾಕ್ ಕಂಪನಿ ಕೂಡ ಇದೆ. 90s 2000 ಇತ್ತಲ್ಲ ಕೊಡಾಕ್ ಕ್ಯಾಮರಾ, ಅದು. ಆಂಟಿ ಏನೋ ಮಾಡ್ತವ್ರೆ, ಬೆಳಗ್ಗೆ ಹೊಗೆ ಹಾಕಿಸ್ತವ್ರೆ. ಚಿಕನ್ ಬೇಯಿಸ್ತಾ ಇದ್ದಾರೆ ಆಂಟಿ. ಬಯೋಕೆ ಅಲ್ಲಿ ನೀವೆಲ್ಲ ಹಿಂಗೆ ಹೋದ್ವಿ. ಮಸಾಜ್ ಬಾಕಿ ಇದೆ ರೀ, ಮಸಾಜ್ ಮಾಡಿಸ್ಕೋಬೇಕು. ಐ ವಾಂಟ್ ಮಸಾಜ್. ಕಾಲಿಗೋ ಕೈಗೋ ಮಾಡಿಸ್ಕೋಬೇಕು ಮಸಾಜ್. ಇಲ್ಲೂ ಇದೆ ನಿಕ್ಕೋ ತೈ ಮಸಾಜ್. ಸತ್ಕೊಂಡು ಅಲ್ಲಿಂದ ನಡ್ಕೊಂಡ್ಬಂದು ಈಗ ನಾವು ಡೆಮಾಕ್ರಸಿ ಮಾನ್ಯುಮೆಂಟ್ ಹತ್ರ ಹೇಳ್ಕೋಬೇಕು. ಅದು ನಮ್ಮ ಹೋಟೆಲ್ಗೆ ಹತ್ರ. ಸೊ ಇಲ್ಲಿಂದ ಬಸ್ಸು ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ನಾನು ತೋರಿಸಿದ್ದೀನಿ ಈ ಥರ ಬಸ್ಸು ನಿಮಗೆ. ಇದು AC ಬಸ್ಸು. ಸೊ ಇಲ್ಲಿಂದ ಒಂದು 3-4 ಸ್ಟಾಪ್ ಏನೋ ಇದೆ, ಅದಕ್ಕೆ ಒಬ್ಬರಿಗೆ 15 ಅದು. ಬಸ್ ಹಿಡಿದು ಬನ್ನಿ, ಈಗ ಹೋಗೋಣ ರೂಮ್ಗೆ. 2 ನೈಟ್ ಫ್ರೀಯಾಗಿ ಬುಕ್ ಮಾಡಿ ಬಿಟ್ಬಿಟ್ಟಿದ್ವಿ ನಾವು ಬ್ಯಾಂಕಾಕಲ್ಲಿ ಹೋಟೆಲ್ನ, ಅದೇ ಸಿಯಾಮ್ ಶೆಫ್ ಹೋಟೆಲ್ನ. ಯಾಕೆ ಆ ಥರ ಮಾಡಿದ್ವಿ ಅಂದರೆ ಮತ್ತೆ ಸಿಕ್ಕಲ್ಲ ಅಂದ್ಬಿಟ್ಟು. ಅಂದರೆ ನಾವು ಹೈ ಸೀಸನಲ್ಲಿ ಬಂದಿದ್ವಲ್ಲ, ರೂಮ್ಗಳು ಸಿಗೋದೇ ಕಷ್ಟ ಆಗಿತ್ತು. ಇದು ಸ್ವಲ್ಪ ಸೆಂಟರ್ನಲ್ಲಿ, ಅಂದರೆ ನಮಗೆ ಕನ್ವೀನಿಯೆಂಟಾಗಿ ಹೋಯ್ತು ಎಲ್ಲದಕ್ಕೂ. ಚೆನ್ನಾಗೂ ಇತ್ತು ಹೋಟೆಲ್ಲು, ಅದಕ್ಕೋಸ್ಕರ ನಾವು ಬುಕ್ ಮಾಡಿ ಬಿಟ್ಬಿಟ್ಟಿದ್ವಿ. ನೋಡಿ ಅಷ್ಟೇ, ಅಲ್ಲಿ ಬಸ್ ಇಳಿದ್ವಿ, ಇಲ್ಲೇ ಹೋಟೆಲ್ ಹತ್ರ. ನೋಡಿ ಬೆಳಗ್ಗೆ ನಮ್ಮ ಹೋಟೆಲ್ ಮುಂದೆಗಡೆನೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ರೇಕ್ಫಾಸ್ಟ್ಗೆ. ನೋಡಿದ್ರಲ್ಲ ನಾವು ಹೇಗೆ ಶಾಂಘೈಯಿಂದ ಬ್ಯಾಂಕಾಕಿಗೆ ಬಂದ್ವಿ, ಬ್ಯಾಂಕಾಕಿಂದ ನಮ್ಮ ಹೋಟೆಲ್ಗೆ ಬಂದ್ವಿ ಅಂತ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ ಆ್ಯಂಡ್ ಟೇಕ್ ಕೇರ್.